ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ನಮ್ಮ ಚಾನಲ್ಗೆ ಕೂಡ ಸ್ವಾಗತವನ್ನು ಕೋರ್ತಾ ನೇರವಾಗಿ ವಿಷಯಕ್ಕೆ ಬರೋಣ. ಇವತ್ತಿನ ವಿಷಯ ಬಾಡ್ಮಸ್ ಲೆಕ್ಕಗಳು, ಭಿನ್ನ ರಾಶಿಯಲ್ಲಿ ಬಾಡ್ಮಸ್ ಲೆಕ್ಕಗಳು. ಬಾಡ್ಮಸ್ ಲೆಕ್ಕವನ್ನು ಕಲ್ತೀವಿ ನಾವು. ಭಿನ್ನ ರಾಶಿಯೊಳಗೆ ಬಾಡ್ಮಸ್ ಲೆಕ್ಕ ಯಾವ ರೀತಿ ಇರ್ತಾವೆ, ಇಲ್ಲೇ ಏನೇನು ರೂಲ್ಸ್ ಅದಾವೆ ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ. ಹಿಂದಿನ ವಿಡಿಯೋಗಳಲ್ಲಿ ನಿಮ್ಗೆ ಅದಾವ ನೋಡ್ಕೋಬೋದು. ಒಂದು ಲೆಕ್ಕ ನಿಮಗೆ ಹಾಕಿ ಆಮೇಲೆ ಅದನ್ನು ವಿವರಣೆ ಕೊಡೋಣ. ಈಗ ಮೊದಲನೇ ಲೆಕ್ಕ ನೋಡ್ರಿ, 2ನೇ 3 ಗುಣಾಕಾರ, 2ನೇ 3 ಗುಣಾಕಾರ, ಚೌಕಾವರಣ, 7ನೇ 9ನೇ 7 ಮೈನಸ್ 3ನೇ 2 ಪ್ಲಸ್ 3ನೇ 1 ಪ್ಲಸ್ ಅಲ್ಪಾವರಣ 3ನೇ 2 ಮೈನಸ್ 9ನೇ 4 ಪುಷ್ಪವರ್ಣ ಚೌಕವರ್ಣ. ಈ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ನಮಗೆ ಬೇಸಿಕ್ಕಾಗಿ ಗೊತ್ತಿರಬೇಕಾಗಿದ್ದು ಬಾಡ್ಮಸ್ ಅಂದರೆ ಏನು ಅನ್ನೋದನ್ನು ನೋಡ್ರಿ. ಸ್ವಲ್ಪ ಫಾಸ್ಟಾಗಿ ಹೇಳ್ತೇನೆ ನೋಡ್ರಿ. ಬಾಡ್ಮಸ್ ಅಂದರೆ ನಿಮಗೆ ಇಲ್ಲಿ ಲಾಂಗ್ ಫಾರ್ಮ್ ಬರ್ಕೋತ ಹೋದ್ರೆ ಸಾಕು. ನೀವು ಬಿ ಅಂದ್ರೆ ನೋಡ್ರಿ ಬ್ರಕೆಟ್ ಆವರಣಗಳು, ಬಿ ಓ ಅಂದ್ರೆ ಆದೇಶಗಳು ಅಥವಾ ರಯಧನ ಅಂತ ಬರ್ತಾವೆ ಅವು ಅಂತ ತಿಳ್ಕೊರಿ. ಡಿ ಅಂದ್ರೆ ಭಾಗಾಕಾರ, ಎಮ್ ಅಂದ್ರೆ ಗುಣಾಕಾರ, ಎ ಅಂದ್ರೆ ಕೂಡಿಸುವುದು, ಎಸ್ ಅಂದರೆ ಕಳೆಯುವುದು. ಇಷ್ಟು ಬಾಡ್ಮಸ್ದ ನಿಯಮಗಳು. ಅಂದರೆ ಯಾವ ರೀತಿ ಅನುಕ್ರಮವಾಗಿ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ಇಲ್ಲಿ ಹೇಳಿದೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದಿಷ್ಟು ನಿಮಗೆ ಗೊತ್ತಾಗಬೇಕಾಗಿದ್ದು ಚಿಹ್ನೆಗಳ ಬಗ್ಗೆ ಕಲ್ಪನೆ ಇರಬೇಕು. ಏನು ಚಿಹ್ನೆಗಳು ಅಂದರೆ ನೋಡ್ರಿ ಕಡೆ, ಈಗ ಒಂದು ಸಂಖ್ಯೆ ಐತಿ -2 ಗುಣಾಕಾರ -3 ಐತೆ ಅಂತ ಇಟ್ಕೋರಿ. ಈಗ ಏನಾಯ್ತು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಕತ್ತೆ. ಇದೇನಾಯ್ತು ರೀ 6. ಗುಣಾಕಾರ ಸಂಖ್ಯೆಯನ್ನು ಗುಣಾಕಾರ ಮಾಡ್ತೀರಿ, ಚಿಹ್ನೆಗಳ ಗುಣಾಕಾರನೂ ಗೊತ್ತಿರಬೇಕು. ಎರಡಕ್ಕೂ ಸೇಮ್ ನೋಡಿ. ಒಂದು ಸಿಂಪಲಾಗಿ ಈಸಿಯಾಗಿ ತಿಳ್ಕೊರಿ. ಒಂದೇ ಚಿಹ್ನೆ ಇತ್ತಂದ್ರೆ ಗುಣಾಕಾರ ಅಥವಾ ಭಾಗಾಕಾರ ಇದ್ದಾಗ, ಅಂದರೆ ಒಂದು ಸಂಖ್ಯೆ ಹಿಂದಿರುವ ಚಿಹ್ನೆ ಆ ಸಂಖ್ಯೆಯ ಚಿಹ್ನೆ ಆಗಿರ್ತೈತೆ. ಆ ಚಿಹ್ನೆ ಎರಡೂ ಸೇಮ್ ಇದ್ದು, ಮೈನಸ್ ಇತ್ತು ಇಲ್ಲಿ ಮೈನಸ್ ಇತ್ತಂದ್ರೆ ಇಲ್ಲಿ ಪ್ಲಸ್ ಆಗತ್ತೆ. ಮತ್ತು ಎರಡಕ್ಕೂ ಪ್ಲಸ್ ಇತ್ತು ಅವಾಗೂ ಪ್ಲಸ್ ಆಗತ್ತೆ. ಈಗ ಒಂದು ಪ್ಲಸ್ಸು ಒಂದು ಮೈನಸ್ ಇದ್ದಾಗ ಮೈನಸ್ ಆಗುತ್ತೆ. ಉದಾಹರಣೆ -2 ಇಂಟು +3 ಈಸ್ ಈಕ್ವಲ್ ಟು -6, ಅಥವಾ +2 -3 ಈಗೂ -6 ಆಗುತ್ತೆ. ಇದು ಗುಣಾಕಾರ ಮತ್ತು ಭಾಗಾಕಾರ, ಗುಣಾಕಾರ ಮತ್ತು ಭಾಗಾಕಾರ ಎರಡೂದ್ರೊಳಗೆ ಈ ಲೆಕ್ಕ, ಈ ಚಿಹ್ನೆಗಳು ನಿಮಗೆ ಹೆಲ್ಪ್ ಮಾಡ್ತಾವೆ. ಭಾಗಾಕಾರದೊಳಗೂ ಸೇಮ್. ಈಗ ಉದಾಹರಣೆ -4 ಐತಿ ಬೈ -2 ಐತಿ. ಈಗ ಏನಾಯ್ತು ರೀ, 2 1 2 ಮೈನಸ್ ಮೈನಸ್ ಪ್ಲಸ್ ಆಕತಿ, 2 ಬರೀತೆ. ಅದೇ ರೀತಿ -4 ಮೈನಸ್ ಇದು +2 ಕಡೆ ಪ್ಲಸ್ ಇತ್ತು, ಇದು +2 ಆಕತೆ. ಇಲ್ಲಿ ಇನ್ನೊಂದು ಬೇರೆ ಚಿಹ್ನೆ ನಿಮಗೆ ಇನ್ನೊಂದು ಉದಾಹರಣೆ ನೋಡೋಣ್ರಿ. +8 ಐತಿ -2 ಐತಿ. ಮೊದಲ ಚಿಹ್ನೆಗಳ ಭಾಗಾಕಾರ ಮೈನಸ್ ಆಯ್ತು, 2 1 2 2 4 ಇದು ಆನ್ಸರ್ 4. +8 -2 ಇದರ ಉತ್ತರ -4 ಆಗುತ್ತೆ. ಹಾಗಾದರೆ ಚಿಹ್ನೆಗಳು ಬೇರೆ ಬೇರೆ ಇದ್ದಾಗ ಮೈನಸ್ ಚಿಹ್ನೆ ಇರ್ತೈತಿ. ಇಲ್ಲೇ ಇದಕ್ಕೆ ಕಂಟಿನ್ಯೂ ಮಾಡ್ತೀನಿ. -8
ಪ್ಲಸ್ 2 ಮೈನಸ್ 4 ಆಗುತ್ತೆ. 2 ಒಂದಲೇ 2. ಇದಂತೂ ಕಾಮನಾಗಿ ನಾವು ಯಾವ ರೀತಿ ಕ್ಯಾನ್ಸಲೇಷನ್ ಮಾಡ್ತೀವಿ ಅದೇ ರೀತಿ ಮಾಡಬೇಕು. ಚಿಹ್ನೆಗಳ ಬಗ್ಗೆ ಇಷ್ಟು ನಿಮಗೆ ಗೊತ್ತಿರಬೇಕು. ಇನ್ನು ಇದು ಗುಣಾಕಾರ ಮತ್ತು ಭಾಗಾಕಾರ ಆಯಿತು. ಇನ್ನು ಚಿಹ್ನೆಗಳು ಪ್ಲಸ್ ಮೈನಸ್ ಇದ್ದು ಅಂದರೆ ಯಾವ ರೀತಿ ಇರ್ತದೆ ರೀ? ಉದಾಹರಣೆ, ಈಗ -10 -3 ಐತೆ ಅಂತ ಇಟ್ಕೋರಿ. ಈಗ ಮೊದಲಿಗೆ ಸೇಮ್ ಚಿಹ್ನೆ ಅದಾವಿಲ್ಲ ನೋಡ್ರಿ, ಸೇಮ್ ಚಿಹ್ನೆ ಇದ್ದಾಗ ಅದೇ ಚಿಹ್ನೆ ಕೊಡಬೇಕು. ಯಾವಾಗಿದು ಸಂಕಲನ ಪ್ಲಸ್ ಮಾಡೋ ಅಥವಾ ಸಂಕಲನ ಲೆಕ್ಕ ಮಾಡೋ ಮುಂದೆ ಸಂಕಲನರೇ ಅನ್ಕೋರಿ ಅಥವಾ ವ್ಯವಕಲನ, ಇಲ್ಲಿ ಏನು ಸಂಬಂಧ ಬರೋಂಗಿಲ್ಲ. ಬಾಡ್ಮಸ್ ಲೆಕ್ಕದೊಳಗೆ 2 ಸಂಖ್ಯೆಗಳದಾವ, ಅವಕ್ಕೆ 2 ಸೇಮ್ ಚಿಹ್ನೆ ಅದಾವ, ಮೈನಸ್ ಅದಾವ, ಆನ್ಸರ್ ಮೈನಸ್ ಬರ್ತೈತಿ. ಈಗ ಒಂದಕ್ಕೆ ನೋಡಿ ಇನ್ನೊಂದು ಸಂಖ್ಯೆ ಇದು ಬೇರೆ ತೊಗೊಂಡು 6 + 7 ಐತೆ ಅಂತ ಹೇಳ್ಬೋದು. ಈಗ ಏನಾಯ್ತು ರೀ, 2ಕ್ಕೂ ಪ್ಲಸ್ ಅದಾವ, ಪ್ಲಸ್ ಚಿಹ್ನೆ ಕೊಡ್ತೀರಿ, 13 ಆಯ್ತು. ಇನ್ನು ಒಂದಕ್ಕೆ 10 -10 -3 ಐತಿ, ಇದು +3 ಐತಿ. ಈಗ ಏನಾಯ್ತು ನೋಡ್ರಿ, -10 +3 ಚಿಹ್ನೆಗಳು ಬೇರೆ ಬೇರೆ ಅದಾವು, ಕಳಿಬೇಕು. ದೊಡ್ಡ ಸಂಖ್ಯೆ ಹಿಂದೆ ಚಿಹ್ನೆ ಇದು ಅದನ್ನು ಬರಿಬೇಕು. ದೊಡ್ಡ ಸಂಖ್ಯೆಯ ಚಿಹ್ನೆ ಯಾವುದೈತಿ ಅದನ್ನು ಬರೀತಿ. -7 ನೋಡಿರಿ, ಕಳಿಬೇಕು. ಕಳೆಯು ಲೆಕ್ಕ ಮಾಡಿ. ಯಾವಾಗ ಚಿಹ್ನೆಗಳು ಬೇರೆ ಬೇರೆ ಇದ್ದಾಗ ಕಳಿಬೇಕು. ದೊಡ್ಡ ಸಂಖ್ಯೆಯ ಚಿಹ್ನೆ ಹಿಂದಿರುವ ಚಿಹ್ನೆ ಕೊಡಬೇಕು, ದೊಡ್ಡ ಸಂಖ್ಯೆಗಿರುವ ಚಿಹ್ನೆಯನ್ನು ಕೊಡಬೇಕು. ನೋಡಿರಿ, 10ರ ಹಿಂದೆ ಯಾವುದೈತಿ ಮೈನಸ್ ಐತಿ, ಇಲ್ಲಿ +3 ಐತಿ, ಹಂಗಾದ್ರೆ -7 ಆಯಿತು. ಈಗ ಇನ್ನೊಂದು ಕಂಟಿನ್ಯೂ, +10 ಐತಿ, ಈಗ -3 ಐತಿ. ಇದಂತೂ ಗೊತ್ತಾಗೇ ಆಕತ್ತೆ ನಮ್ಗೆ. ಪ್ಲಸ್ ಐತಿ ಮೈನಸ್ ಐತಿ, +10ರೊಳಗೆ -3 ಕಳೀತೀನಿ, +7 ಉಳಿತು. ಈಗೂ ಸೇಮ್ ನೋಡ್ರಿ, ನಿಮಗೆ ನಿಯಮ ದೊಡ್ಡ ಸಂಖ್ಯೆಯ ಹಿಂದಿರುವ ಚಿಹ್ನೆಯನ್ನು ಕೊಡಬೇಕು. ಯಾವಾಗ ಚಿಹ್ನೆಗಳು ಬೇರೆ ಬೇರೆ ಇದ್ದಾಗ. ಸೇಮ್ ಇದ್ದಾಗ ಏನೈತ್ರಿ, ಸೇಮ್ ಇದ್ದಾಗ ಕೂಡಿಸ್ತೀರಿ, ಅದೇ ಚಿಹ್ನೆ ಕೊಡ್ತೀರಿ. ಇಲ್ಲೇ ಕೂಡಿಸ್ಬೇಕು, ನೆನ್ಪಿಟ್ಕೊಳ್ಳಿ. ಸೇಮ್ ಚಿಹ್ನೆ ಇದ್ದಾಗ ಕೂಡಿಸ್ಬೇಕು, ಬೇರೆ ಬೇರೆ ಇದ್ದಾಗ ಕಳಿಬೇಕು. ದೊಡ್ಡ ಸಂಖ್ಯೆ ಹಿಂದೆ ಚಿಹ್ನೆ ಇದನ್ನ ಬರಿಬೇಕು. ದೊಡ್ಡ ಸಂಖ್ಯೆ ಹಿಂದಿರುವ ಚಿಹ್ನೆಯನ್ನು ಬರೀರಿ, ನಿಮಗೆ ಕ್ಲಿಯರಾಗಿ ನಿಮಗೆ ಆನ್ಸರ್ ಸಿಗ್ತದೆ. ಈ ರೀತಿ ನಾವು ಮಾಡಿದಾಗ ಲೆಕ್ಕಗಳು ಈಗ ನೋಡೋಣ್ರಿ. ಇನ್ನು ಇದ್ರಾಗ ಕಠಿಣ ಲೆಕ್ಕಗಳನ್ನ ಆಮೇಲೆ ನೋಡೋಣ. ಈಗ ಸಿಂಪಲ್ ಆಗಿರುವಂತಹ ಒಂದಿಷ್ಟು ಲೆಕ್ಕಗಳನ್ನ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಶ್ನೆಗಳನ್ನ ತಗೋಬೇಕು. ಇಲ್ಲಿ ನಾವು ಈ ನಿಯಮದ ಪ್ರಕಾರ ಹೋಗ್ಬೇಕು. ಮತ್ತು ಮೊದಲಿಗೆ ಹೇಳಿದಂಗೆ ಬಾಡ್ಮಸ್ ನಿಯಮದಲ್ಲಿ ಬಾಡ್ಮಸ್ದೊಳಗೆ ಬಿದೊಳಗೆ ಮತ್ತು ನೋಡಿ ಇಲ್ಲಿ ಬ್ರಕೆಟ್ ಒಳಗೆ ಇವೆಲ್ಲ ಆವರಣಗಳು. ಆವರಣದಲ್ಲಿ ರೇಖಾವರಣ ರೇಖೆ ಇರ್ತದೆ, ಆಮೇಲೆ ಅಲ್ಪಾವರಣ, ಆಮೇಲೆ ಪುಷ್ಪಾವರಣ, ಆಮೇಲೆ ಚೌಕಾವರಣ. ಈ ರೀತಿ ನಾವು ಕಂಟಿನ್ಯೂಸ್ ಆಗಿ ಹೋಗ್ಬೇಕು. ಇದು ಇಲ್ಲ ಅಂದರೆ ಇಲ್ಲಿ ಬರ್ಬೇಕು, ಇದಿಲ್ಲ ಅಂದರೆ ಇಲ್ಲಿ ಬರ್ಬೇಕು, ಇದಿಲ್ಲ ಅಂದರೆ ಇಲ್ಲಿ ಬರ್ಬೇಕು. ಹಾಗಾದರೆ ಮೊದಲ ನಮ್ಮದು ಆವರಣ ಐತಿ, ಬ್ರಕೆಟ್ ಐತಿ. ಬ್ರಕೆಟ್ ಒಳಗೆ ಯಾವ ಆವರಣ ನೋಡ್ಬೇಕು, ರೇಖಾವರಣ ಇಲ್ಲ ಅಂದರೆ ನೆಕ್ಸ್ಟ್ ಯಾವುದೈತಿ, ಅಲ್ಪಾವರಣ. ಆ ಅಲ್ಪಾವರಣ ತನಕ ಹಂಗೆ ಬರಿಬೇಕು. ಇವನ್ನ ನೋಡಿರಿ, 3/2 ಗುಣಾಕಾರ 9ನೇ 7 -2/3 ಪ್ಲಸ್ ಪುಷ್ಪಾವರಣ 1/3 ಪ್ಲಸ್ ಇಷ್ಟು ಬರೆದು ಇದನ್ನು ಬೇಕಾದ್ರೆ ನೀವು ರಫ್ನಾಗ ಮಾಡಿಕೊಂಡು ಹಚ್ಬೋದು, ಅಲ್ಲೇನೂ ಮಾಡ್ಬೋದು. ನೋಡ್ರಿ, ಈಗ 2/3 -4/9 ಇದನ್ನು ಕೂಡಿಸ್ಬೇಕು. ಈಗ ಕೂಡಿಸ್ಬೇಕಂದ್ರೆ ಛೇದಗಳು ಬೇರೆ ಬೇರೆ ಅದಾವು, ಅವುಗಳನ್ನ ಕೂಡಿಸ್ರಿ. 9 ಲಸ 9 ಹೆಂಗೆ ಬಂತು ಅಂದರೆ ಇದರ ಮಗ್ಗಿ ಒಳಗೆ ಅದು ಐತಿ, ಆ ಪೂರ್ತಿ ಐತಿ, ಹಂಗಾದ್ರೆ ನೇರವಾಗಿ ಬರಿಬೋದು. ಇನ್ನು ಇದಕ್ಕೆ ಕ್ಯಾನ್ಸಲೇಷನ್ ಮಾಡಿರಿ. 3 1 3 3 9 1 2 3 6 -4. ಹಾಗಾದ್ರೆ 6 ಒಳಗೆ 4 ಕಳೀರಿ 2/9. ಇದೇ ಆನ್ಸರ್ ಇಲ್ಲಿ ಹಚ್ಬಿಟ್ಟು. ಇದರ ಬದಲಾಗಿ ಇದರ ಆನ್ಸರ್ ಬಂತು 2/9. ನಿಮಗೆ ಕ್ಲಿಯರಾಗಿ ತಿಳಿಲ್ಲ ಅಂಥೇಳಿ ಈ ರೀತಿ ಮಾಡಕತ್ತೀವಿ. ಆ ಬ್ರಕೆಟ್ದೊಳಗಿಂದ ಏನೈತಿ ಸಪ್ರೇಟಾಗಿ ಲೆಕ್ಕ ಮಾಡಿ ನೇರವಾಗಿ ಹಚ್ಚಿಬಿಡ್ರಿ. 2/3 -4/9 ಇದರ ಬೆಲೆ ನೋಡಿ. ಲಸ ತೆಗಿತೀರಿ, 3 3 9 3 2 6 ಆಯಿತು, 9 1 4 1 4 ಆಯಿತು. 6 4 ಕಳೀತೀರಿ, ಇಷ್ಟು ಬಂತು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಮತ್ತು ಸೇಮ್ ಬರಿತೀರಿ. 3/2 7/9 -2/3 ಪ್ಲಸ್
ಈಗ ಮತ್ತು ಇವುಗಳೆಲ್ಲ ಸಹ ಸೇಮ್ 1/3 ಪ್ಲಸ್ 2/9 ಮತ್ತು ಸೇಮ್ ಲಸ 9 ಆಯ್ತು. 3 ಮೂರಲೆ 9 ಒಂದಲೆ 3 ಒಂದಲೆ 3 ಪ್ಲಸ್ 2 5/9. ಇದರ ಬೆಲೆ ಏನಾಯ್ತು ಈಗ 5/9. ಈಗ ಈ ಆವರಣ ಹೋಯಿತು, ಅಲ್ಪಾವರಣ ಹೋಯಿತು, ಪುಷ್ಪಾವರಣ ಹೋಯಿತು. ನೆಕ್ಸ್ಟ್ ಚೌಕಾವರಣ ನೋಡ್ರಿ. ಈಗ ಸೀರಿಯಲ್ ಹೊಂಟಿರಿ, ಅಲ್ಪಾವರಣ ಹೋಯಿತು, ಪುಷ್ಪಾವರಣ ಹೋಯಿತು, ನೆಕ್ಸ್ಟ್ ಚೌಕಾವರಣ. ಮತ್ತು ಚೌಕಾವರಣ ಬರಿಬೇಕಾದ್ರೆ 3/2 ಹಂಗೆ ಬರೀರಿ. ಈಗ ಇದನ್ನ ಇಲ್ಲೇ ಬಿಡಿಸಿದ್ರು ನಡೀತೈತೆ, ಸಪ್ರೇಟಾಗಿ ಬರೆದ್ರು ನೋ ಪ್ರಾಬ್ಲಮ್. ಸಪ್ರೇಟಾಗಿ ಬರ್ಕೊಂತ ಹೋಗೋಣ. ಈಗ 7/9 2/3 ಪ್ಲಸ್ 5/9 ನೋಡಿ. ಲಸ ಮತ್ತು 9 ಐತ್ರಿ. 9 3 9ರ ಲಸ 9 ಆಯಿತು. ಕ್ಯಾನ್ಸಲೇಷನ್ ಮಾಡಿರಿ. 1 3 1 7 1ಲೆ 7 3 2ಲೆ 6 5 1ಲೆ 5. ಇಲ್ಲಿ ಯಾವ ಚಿಹ್ನೆ ಐತೆ ಅದನ್ನ ಬರೆದು ಬಿಡ್ರಿ. ನೆಕ್ಸ್ಟ್ ನೋಡಿರಿ, ಇದು ಪ್ಲಸ್ಸು ಇದು ಪ್ಲಸ್, ಎರಡಕ್ಕೂ ಸೇಮ್. ಇದೇ ಹೇಳಿದಂಗೆ ಎರಡಕ್ಕೂ 2 ಸಂಖ್ಯೆ ತೊಗೋರಿ. ಇದರ 3 ಇರಲಿ ಎಷ್ಟೇ ಇರಲಿ, ನಮ್ಗೆ ಚಿಹ್ನೆಗಳು ಒಂದೇ ಇದ್ದಿದ್ದು ಒಂದು ಕಡೆ ಕೂಡಿಸ್ಕೊಂಡ್ಬಿಡ್ರಿ. 7 + 5 12. ಇದು -6, ಇದು 9 ಹಂಗೆ ಉಳಿತು. 12 6 ಕರಿತೀರಿ, 6 ಉಳಿತು 9 ನೋಡಿರಿ. 7 + 5 12. ಇದು ಮೈನಸ್ ಹಂಗೆ ಬರಿತೀರಿ. 12ರೊಳಗೆ 6 ಕಳೆದ್ರೆ ಮತ್ತು 6 ಉಳಿತು. 3ರಿಂದ ಕ್ಯಾನ್ಸಲೇಷನ್ ಮಾಡಿರಿ. 3 ಮೂರಲೆ 3, ಇದು 3 ಮೂರಲೆ ಇಲ್ಲಿ ಬಂತು. 3 2ಲೆ 3 2ಲೆ 3 3ಲೆ. ಆನ್ಸರ್ ಎಷ್ಟು ಬಂತು ನೋಡ್ರಿ, 2/3. 2/3ಲೆ ಹಚ್ಚಿಬಿಡ್ರಿ. ಇದ್ರ ಬೆಲೆ 2/3 ಬಂತು ನೋಡಿರಿ. 3 1ಲೆ 3 3 1ಲೆ 3. ಇಲ್ಲಿ ಗುಣಾಕಾರ ಐತೆ 2 1ಲೆ 2 1ಲೆ. ಆನ್ಸರ್ ಈಸ್ 1. ಇದರ ಬೆಲೆ ಟೋಟಲಾಗಿ ಇದರ ಬೆಲೆ ಎಷ್ಟು ಬಂತು ರೀ, 1. ಈಗ ನೋಡಿರಿ ಮುಂದಿನ ಲೆಕ್ಕಕ್ಕೆ ಹೋಗೋಣ್ರಿ. 3/5 ಅಥವಾ 5ನೇ 3 ಕನ್ನಡನಾಗ ಓದ್ತೀರಿ. ಓದುವಂಥ ವಿಧಾನ ಗೊತ್ತೈತೆ ನಿಮ್ಗೆ. 2/3 2/3 ಪ್ಲಸ್ 4/9 ಬ್ರಾಕೆಟ್ ಕಂಪ್ಲೀಟ್ ಡಿವೈಡೆಡ್ ಬೈ 1 integer 2/3 ಇಂಟು 1 integer 1/4 ಮೈನಸ್ 1/3 ಇಷ್ಟೈತಿ. ಈಗ ಬ್ರಾಕೆಟ್ ಒಂದೇ ಐತಿ, ಆದರೆ ನಿಮಗೆ ಇಲ್ಲಿ ಒಂದು ಎಕ್ಸ್ಟ್ರಾ ಐತಿ. ಇದನ್ನೊಂದು ನೋಡೋಣ. ಈಗ ಮೊದಲು ಬ್ರಾಕೆಟ್ ನಾವು ಬಿಡಿಸ್ಬೇಕು. 3/5 ಇಲ್ಲಿ ಈಗ ಮಾಡಿದಂಗೆ ಸಪ್ರೇಟಾಗಿ ಮಾಡ್ಕೊಂಬಿಡ್ರಿ. 3 2/3 ಪ್ಲಸ್ 4/9 ಇವುಗಳೆಲ್ಲ ಸಹ 9. 3 ಮೂರಲೆ 9 ಒಂದಲೆ 3 2ಲೆ 6 ಪ್ಲಸ್ 4 10/9. ಇದರ ಬೆಲೆ 10/9. ಹಾಗಾದ್ರೆ ಇಲ್ಲೇ 10/9 ಬರೀರಿ. ಇಲ್ಲಿ ಬ್ರಾಕೆಟ್ ಹಿಂದೆ ಗುಣಾಕಾರ ಐತಿ. ಬರೆದ್ರು ಎಷ್ಟು ಬಿಟ್ಟರೆ ಎಷ್ಟು. ಆದರೆ ಮೊದಲು ಇದನ್ನು ಮಾಡಿ ಆಮೇಲೆ ಅದನ್ನ ಮಾಡ್ಬೇಕು. ಇದು ಒಂದು ಸ್ವಲ್ಪ ಇಲ್ಲೇ ಕನ್ಫ್ಯೂಷನ್ ಐತಿ, ನಿಮ್ಗೆ ಹೇಳ್ತೇನೆ. 2/3 ನಮ್ಮ ನೋಡ್ರಿ ಪ್ಲಸ್ 4/9 ಲಸ 9 ಐತ್ರಿ. 3 ಮೂರಲೆ 9 1ಲೆ 2 ಮೂರಲೆ 6 6 4 10. ಓಕೆ, ಮೂರು 1ಲೆ 3 3 ಪ್ಲಸ್ 2 5/3 ಇಂಟು 4 1 4 5/4 ಮೈನಸ್ 1/3. ಇಲ್ಲಿ ಬಾಡ್ಮಸ್ ನಿಯಮದ ಪ್ರಕಾರ ನಿಮ್ಗೆ ಇದೇ ಹೇಳಿದಂಗೆ BOD ಐತಿ. ಹಾಗಾದ್ರೆ ಬಿ ಬ್ರಾಕೆಟ್ ಅಂತ ಮುಗಿತೀಗ. ನೆಕ್ಸ್ಟ್ ಓ ಬಿಡಿಸ್ಬೇಕು ನೋಡ್ರಿ. ಓ ಅಂದ್ರೆ ಇದನ್ನು ಬಿಡಿಸಿ ಆದ್ಮೇಲೆ ಆ ಕಡೆ ಹೋಗ್ಬೇಕು. ಭಾಗಾಕಾರ ನೆಕ್ಸ್ಟ್ ಐತಿ ನೋಡ್ರಿ. ಡಿವಿಷನ್ ನೆಕ್ಸ್ಟ್ ಐತಿ. ನಮಗೆ ಓ ಫಸ್ಟ್ ಬಿಡಿಸ್ಬೇಕು. ಹಾಗಾದ್ರೆ ಇಲ್ಲಿ 3/5 ಅಂದ್ರೆ ಗುಣಾಕಾರ 10/9 ಭಾಗಾಕಾರ 5/3 ಇಂಟು 5/4 ಮೈನಸ್ 1/3. ಇಲ್ಲೇ 5 1ಲೆ 5 2ಲೆ ನೆಕ್ಸ್ಟು 3 1ಲೆ 3 ಮೂರಲೆ 2 1ಲೆ 2 3 1ಲೆ 3.
ನೆಕ್ಸ್ಟ್ ಭಾಗಾಕಾರ ಹಚ್ಕೋರಿ. ಒಂದು ಸ್ಟೆಪ್ ನಿಮಗೆ ಗೊತ್ತಾಗಲಿ ಅಂಥೇಳಿ ಇನ್ನೊಮ್ಮೆಲ್ಲೇ ಮಾಡೋಣ್ರಿ. ನೀವು ಕನ್ಫ್ಯೂಸ್ ಆಗಿ ಫಸ್ಟ್ ಭಾಗಾಕಾರ ಬಿಡಿಸಿದ್ರೆ ಆನ್ಸರ್ ತಪ್ಪಾಕತೆ. ಫಸ್ಟ್ ಭಾಗಾಕಾರ ಬಿಡಿಸಂಗಿಲ್ಲ, ಬಿಡಿಸ್ಬೇಕು. ಇಲ್ಲಿ ನೋಡ್ರಿ 2/3 ಭಾಗಾಕಾರ ಇದ್ದಿದ್ದ ಗುಣಾಕಾರಕ್ಕೆ ಪರಿವರ್ತಿಸಿದ್ರೆ 3 ಮ್ಯಾಗ ಹೋಯ್ತು ರೀ, 5 ತೆಳಗೆ ಬಂತು. ನೆಕ್ಸ್ಟು 5/4 -1/3. ಇಲ್ಲಿವರೆಗೆ ಇದು ಒಂದೇ ಗುಂಪಿದು. ಇಲ್ಲಿ ಗುಣಾಕಾರ ಆಯಿತು, ಇಲ್ಲಿ ಗುಣಾಕಾರ ಆಯಿತು, ಆ ಕಡೆ ಮೈನಸ್ ಐತಿ. ಇಲ್ಲಿ ಇದಷ್ಟೇ ಮಾಡ್ಕೊಂಬಿಡು. ಈಗ 3 ಒಂದಲೇ 5 ಒಂದಲೇ 5 ಒಂದಲೇ ನೋಡಿ, 2 ಒಂದಲೇ 2 2 ಒಂದಲೇ 2 ಇಲ್ಲಿ ಹೋಗ್ತೈತಿ. 2 ಒಂದಲೇ 2 ಹಂಗಾದ್ರೆ ಏನಾಯ್ತು ರೀ ಆನ್ಸರ್? ಇದು 1/2 - 1/3. ಇದನ್ನು ಮಾಡ್ಬೇಕೀಗ. 1/2 - 1/3. ಈ ಕಡೆ ನಿಮಗೆ ಕಂಟಿನ್ಯೂ ಮಾಡ್ತೇನೆ. 1/2 - 1/3 ಲಸ 6 ಆಕೈತೆ ನೋಡ್ರಿ. 2 3 3 2. ಯಾಕೆ ಹೇಳ್ರಿ? ಅವಿಭಾಜ್ಯ ಸಂಖ್ಯೆಗಳದಾವೆ. ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವೇ ಲಸ ಆಗಿರುತ್ತದೆ. ಲಸ 6 ಐತೆ ರೀ. 2 3 3 2 3 ಒಂದಲೇ 3 -2 ಒಂದಲೇ 2 = 1/6 ಫೈನಲ್ ಆನ್ಸರ್. ಇದು ಆನ್ಸರ್. ಈ ರೀತಿ ನಾವು ಬಾಡ್ಮಸ್ ಲೆಕ್ಕಗಳನ್ನ ಕನ್ಫ್ಯೂಸ್ ಆಗ್ಲಾರ್ದಂಗೆ ಮಾಡ್ಕೋಬೇಕು. ಇಲ್ಲಿ ಕನ್ಫ್ಯೂಸ್ ಆಗೋಂಗೆ ಮಾಡಿರ್ತಾರೆ. ಇಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಸ್ ಆಕೈತೆ ನಿಮಗೆ, ಅದು ಕ್ಲಿಯರಾಗಿ ಹೇಳೀನಿ. ಈಗ ಮೊದಲ ಬಿಡಿಸ್ಬೇಕು ಅಂದರೆ ಓ ಅಂತೀವಿ, ಅದಕ್ಕೆ ಆಫ್ ಅಂತ ಕರಿತೀರಿ, ಅದನ್ನು ಬಿಡಿಸ್ಬೇಕು. ನೆಕ್ಸ್ಟ್ ಪ್ರಶ್ನೆಯನ್ನು ಓದ್ತೀನಿ ನೋಡ್ರಿ. ಒಂದು ಡಬ್ಬದಲ್ಲಿ 500 ಮೊಟ್ಟೆಗಳಿವೆ. ಅದರಲ್ಲಿ 25/3 ಒಡೆದು ಹೋಗಿವೆ. ಮಿಕ್ಕ ಮೊಟ್ಟೆಗಳಲ್ಲಿ 5/4 ಮಾರಾಟವಾಗಿವೆ. ಹಾಗಾದರೆ ಮಾರಾಟವಾಗದೆ ಉಳಿದ ಮೊಟ್ಟೆಗಳೆಷ್ಟು? ನೋಡೀಗ ಮೊದಲಿಗೆ ಒಂದು ಡಬ್ಬದಲ್ಲಿ ಎಷ್ಟು ಅದಾವ ರೀ? ಒಟ್ಟು ಮೊಟ್ಟೆಗಳ ಸಂಖ್ಯೆ. ಒಟ್ಟು ಮೊಟ್ಟೆಗಳು ಮೊಟ್ಟೆಗಳು 500 ಅದಾವ್ರಿ. ಇದರಲ್ಲಿ ಒಡೆದ ಮೊಟ್ಟೆಗಳು ಇಲ್ಲಿಗೆ ಒಡೆದು ಹೋದ ಮೊಟ್ಟೆಗಳು. ಒಡೆದು ಹೋದ ಮೊಟ್ಟೆ ನೋಡ್ರಿ, ಶಾರ್ಟ್ಕಟಾಗಿ ಬರೀರಿ. ಎಷ್ಟು ರೀ? 25/3. 500ರಲ್ಲಿ 25/3 ಒಡೆದು ಹೋದೆವು. 25 ಒಂದಲೇ 25 2 25 3 2 6 60 ಮೊಟ್ಟೆಗಳು ಒಡೆದುವುದು. ಹಾಗಾದ್ರೆ ಮಿಕ್ಕ ಮೊಟ್ಟೆಗಳಂದ್ರೆ ಉಳಿದ ಮೊಟ್ಟೆಗಳು. ಮೊದಲು ಮಿಕ್ಕ ಮೊಟ್ಟೆಗಳು ಹಂಗೆ ಬರ್ರಿ ನಾವು. ಈಗ ಮಿಕ್ಕ ಮೊಟ್ಟೆಗಳು ಎಷ್ಟು ಉಳಿದವು? 500 - 60 ಅಂದರೆ 440. ಉಳಿದ ಮೊಟ್ಟೆಗಳು ಎಷ್ಟಾದವು ರೀ? 440 ಅದು. ಇನ್ನು ಇವುಗಳಲ್ಲಿ ಮಾರಾಟವಾದವುಗಳು ಮೊಟ್ಟೆಗಳನ್ನ ಮಾರಾಟ ಮಾಡತ್ತಾರೆ. 5/4 ಮಾರಾಟವಾಗಿವೆ. 5/4 ಮಾರಾಟವಾಗಿವೆ. ಹಾಗಾದರೆ ಮಿಕ್ಕ ಮೊಟ್ಟೆಗಳಲ್ಲಿ ಅಂದರೆ ಮಾರಾಟವಾಗಿದ್ದು ಮಾರಾಟವಾದ ಮೊಟ್ಟೆ ನೋಡ್ರಿ ಪ್ರಶ್ನೆ. 440ರ 5/4. 5 ಒಂದಲೇ 5 8 40. 4 ಉಳಿತು. 5 8 40. 4 8 4 32. 8 4 32. 3 8 4 32. 1 3 35. ನೋಡಿ ಮತ್ತೊಮ್ಮೆ 5 8 40. 4 ಉಳಿತು. 5 8 40. ಇದಕ್ಕೆ ಗುಣಾಕ 88. 4 ಗುಣಾಕಾರ ಮಾಡಿರಿ. 8 4 32. 3
ಕೈಲ ಬಂತು 8 × 32 1 3 35 ಇಷ್ಟು ಮೊಟ್ಟೆಗಳು ಮಾರಾಟವಾದವುಗಳು ಹೌದ್ರಿ. ಮಾರಾಟ ಮಾಡಿದ ಮೇಲೆ ಉಳಿದ ಮೊಟ್ಟೆಗಳು ಕೇಳೋದು. ಇದು ಫೈನಲ್ ಆನ್ಸರ್. ಉಳಿದ ಮೊಟ್ಟೆಗಳು ಎಷ್ಟು ಅಂತ ಕೇಳೋದು. ಉಳಿದ ಮೊಟ್ಟೆಗಳು ನೋಡ್ರಿ 440 ಉಳಿದಿದ್ದು, ಅದರೊಳಗೆ ಎಷ್ಟು ಮಾರಾಟ ಅದು, ಉಳಿತು ಎಷ್ಟು 440 ಮೈನಸ್ 352 ನೋಡಿರಿ. 440 ಮೈನಸ್ 352 8 6 ಹೋದ್ರೆ ಮತ್ತೆ 8 ಉಳಿತು ರೀ. 10 6 ಹೋದ್ರೆ 4 4 8 ಎಲ್ಲ ಒಂದು 0. ಹಾಗಾದ್ರೆ ಉಳಿದ ಮೊಟ್ಟೆಗಳು = 88. ಇದು ಸರಿಯಾದ ಉತ್ತರ. ಈ ರೀತಿ ನಾವು ಲೆಕ್ಕಗಳನ್ನ ಸುಲಭವಾಗಿ ಮತ್ತು ಆರಾಮಾಗಿ ಮಾಡ್ಬೋದು. ಇಲ್ಲಿ ಸ್ವಲ್ಪ ನಾವು ಪ್ರಶ್ನೆಯನ್ನು ರಿಪೀಟಾಗಿ ಓದಿದ ಮೇಲೆ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಪ್ರಶ್ನೆಯನ್ನು ಸರಿಯಾಗಿ ಓದಬೇಕು ಅನ್ನೋದು ಈ 3ನೇ ಲೆಕ್ಕದೊಳಗೆ ನಾವು ತಿಳ್ಕೊತೀವಿ. ಈ ರೀತಿ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳನ್ನ ವೀಕ್ಷಿಸಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.